ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ನಲ್ಲಿ ಬರುವಂತಹ ಮ್ಯಾನೇಜ್ಮೆಂಟ್ ಅಕೌಂಟ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ 2 ಅಂಕಕ್ಕೆ ರಿಲೇಟೆಡ್ ವಾಟ್ ಈಸ್ ಮ್ಯಾನೇಜ್ಮೆಂಟ್ ಅಕೌಂಟ್, ವಾಟ್ ಈಸ್ ರೇಷಿಯೋ ಅನಾಲಿಸಿಸ್, ವಾಟ್ ಈಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ವಾಟ್ ಈಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ವಾಟ್ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ವಾಟ್ ಈಸ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಇವು 6 ಕ್ವಶನ್ ಏನಿದೆ ಇವು 6 ನಿಮ್ ಚಾಪ್ಟರ್ ನೇಮ್. ಸೊ ಇದ್ರ ಮೇಲೆ ಮಿನಿಮಮ್ 2 ಕ್ವಶನ್ ಕೇಳ್ತಾರೆ ಅಥವಾ 3 ಕ್ವಶನ್ ಕೇಳ್ತಾರೆ. ಯಾಕಂದ್ರೆ ಡೈರೆಕ್ಟ್ ಕ್ವಶನ್ ಕೇಳ್ಬೇಕಂತ ರೂಲ್ಸ್ ಐತಿ ಈ ಸಲ ಮ್ಯಾನೇಜ್ಮೆಂಟ್ ಅಕೌಂಟ್ ಗೆ. ಸೊ ಮೀನಿಂಗ್ ಚಾಪ್ಟರ್ದು ಒಂದನೇ ಚಾಪ್ಟರ್ ಹೆಸರೇ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಂಟ್ರೊಡಕ್ಷನ್. ಸೊ ಅದಕ್ಕೆ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಚಾಪ್ಟರ್ ಹೆಸರು ರೇಷಿಯೋ ಅನಾಲಿಸಿಸ್, ಅದ್ರ ಮೀನಿಂಗ್ ನೋಡ್ಕೊಳ್ಳಿ. ಅದ್ರ ನೆಕ್ಸ್ಟ್ ಚಾಪ್ಟರ್ ಹೆಸರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೇನು, ಅದ್ರ ಅನಾಲಿಸಿಸ್ ಅಂದ್ರೇನು, ಎರಡೂನು ನೋಡ್ಕೊಳ್ಳಿ. ನೆಕ್ಸ್ಟ್ ಚಾಪ್ಟರ್ 4ನೇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸೊ ಅದ್ರ ಮೀನಿಂಗ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅದ್ರ ಮೇಲೆ ಮೀನಿಂಗ್. ಸೊ ಇದರಿಂದ 2ರಿಂದ 3 ಕ್ವಶನ್ ಕವರ್ ಆಗುತ್ತೆ. ಇನ್ನು ಪಾಯಿಂಟ್ ಬರೆಯುವಂತ ಕ್ವಶನ್ ಆನ್ಸರ್ ಏನಂದ್ರೆ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಟೆಕ್ನಿಕ್ಸ್, ಟೂಲ್ಸ್ ಇವನ್ನ ಹೆಚ್ಚಾಗಿ ಕೇಳ್ತಾರೆ. ಸ್ಟೇಟ್ 2 ಅಡ್ವಾಂಟೇಜಸ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಸ್ಟೇಟ್ 2 ಅಡ್ವಾಂಟೇಜಸ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಸ್ಟೇಟ್ ಅಡ್ವಾಂಟೇಜಸ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್. ಇವು 3 ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ನಲ್ಲಿ 2 ಅಥವಾ 1 ಕ್ವಶನ್ ಕಂಪಲ್ಸರಿ ಬರುತ್ತೆ. ಇನ್ನು ಟೆಕ್ನಿಕ್ಸ್, ಟೂಲ್ಸ್. ಸೊ ಫೈನಾನ್ಷಿಯಲ್ ಇದು ಮ್ಯಾನೇಜ್ಮೆಂಟ್ ಇನ್ 2 ಟೆಕ್ನಿಕ್ಸ್ ಇದೆ, ಮತ್ತೆ ಫೈನಾನ್ಷಿಯಲ್ ಅನಲೈಸಿಸ್ ಮಾಡುವಾಗ ಸ್ಟೇಟ್ಮೆಂಟ್ ನ 2 ಟೆಕ್ನಿಕ್ಸ್ ಇದೆ. ಸೊ ಈ 2 ಕ್ವಶನ್ ಅಲ್ಲಿ 1 ಕ್ವಶನ್ ಕೊಡ್ತಾರೆ. ಇನ್ 2 ಕ್ವಶನ್ ಪ್ರಾಬ್ಲಮ್ಸ್ ಇರುತ್ತೆ. ಇನ್ನು 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಗೆ ನೋಡ್ಕೋತೀವಿ ಅಂದ್ರೆ ಈ 3 ಪ್ರಶ್ನೆ ನೋಡ್ಕೊಳ್ಳಿ. ಸ್ಟೇಟ್ ಡಿಫರೆನ್ಸ್ ಬಿಟ್ವೀನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಸ್ಟೇಟ್ ಡಿಫರೆನ್ಸ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಅಕೌಂಟ್ ಅಂಡ್ ಕಾಸ್ಟ್ ಅಕೌಂಟ್, ಎಕ್ಸ್ಪ್ಲೇನ್ ದ ನೇಚರ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್. ಇನ್ನು ನ್ಯೂಮರಿಕಲ್ ಪ್ರಾಬ್ಲಮ್ 10 ಮಾರ್ಕ್ಸ್ ಗೆ 1ನೇ ಕ್ವಶನ್ ಫಂಡ್ ಫ್ಲೋ ಕೇಳಿದ್ದಾರೆ, 2ನೇ ಕ್ವಶನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕೇಳಿದ್ದಾರೆ, 3ನೇದು ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ. ಕಂಪೇರಿಟಿವ್ ಇದೆ, ಕಾಮನ್ ಸೈಜ್ ಇದೆ, ಒಂದರಲ್ಲಿ ಕಾಮನ್ ಸೈಜ್ ಇದೆ. ಇನ್ನು ಕೇಸ್ ಸ್ಟಡಿ ಈ ಸಲ ರೇಷಿಯೋ ಅನಾಲಿಸಿಸ್ ಕೇಳ್ತಾರೆ. ಬೇಕಂತಾನೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಾನು ಬೇರೆ ಕ್ವಶನ್ ನ ಕೇಸ್ ಸ್ಟಡಿ ಅಂತ ಹಾಕಿದ್ದೆ, ನೀವು ಶೇರ್ ಮಾಡ್ತಾರಂತ ಗೊತ್ತಿದ್ದೆ. ಕೇಸ್ ಸ್ಟಡಿ ಅನಾಲಿಸಿಸ್ ರೇಷಿಯೋ ಅನಾಲಿಸಿಸ್ ಮೇಲೆ, ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ ಏನಿದೆ, ಸೊ ಆ ರೇಷಿಯೋ ಮೇಲೆ ನಿಮಗೆ ಈ ಸಲ ಕೇಸ್ ಸ್ಟಡಿ ಇದೆ. ಇನ್ನು 5 ಅಂಕಕ್ಕೆ ಕೇಳುವಂತ ಪ್ರಶ್ನೆಗಳು, 1ನೇದು ಟರ್ನ್ ಓವರ್ ರೇಷಿಯೋ. ರೇಷಿಯೋ ಅನಾಲಿಸಿಸ್ ನಲ್ಲಿ 5 ಮಾರ್ಕ್ಸ್ ಗೆ ಕೇಳೋದು ಟರ್ನ್ ಓವರ್ ರೇಷಿಯೋ. 3 ಟರ್ನ್ ಓವರ್ ರೇಷಿಯೋ ನೋಡ್ಕೊಳ್ಳಿ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ, ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಲ್ಲಿ ಕ್ಯಾಶ್ ಫ್ರಮ್ ಆಪರೇಷನ್ ಮತ್ತೆ ಆಕ್ಟಿವಿಟೀಸ್ ಇದೆ, ಅದನ್ನ ನೋಡ್ಕೊಳ್ಳಿ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನಲ್ಲಿ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಫಂಡ್ಸ್ ಫ್ರಮ್ ಆಪರೇಷನ್. ಇನ್ನು ಅನಾಲಿಸಿಸ್ ಸ್ಟೇಟ್ಮೆಂಟ್ ನಲ್ಲಿ P&L ಅಕೌಂಟ್, ಕಂಪೇರಿಟಿವ್ ಅಥವಾ ಕಾಮನ್ ಸೈಜ್. ಒಂದು ಥಿಯರಿ ಕ್ವಶನ್ ಬರುತ್ತೆ. ಸೊ 10 ಮಾರ್ಕ್ಸ್ ನಲ್ಲಿ ಒಂದು ಥಿಯರಿ ಬರುತ್ತೆ, 4 ಪ್ರಾಬ್ಲಮ್ ಇರುತ್ತೆ. ಈ ರೀತಿ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೇಳ್ತಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.